ಮಾಡಿರೋದು ಏರ್ ಕೂಲರ್ ಮಾಡಿರೋದು. ಬೈಟಿ ನೀವು ಹಾಂ. ನನ್ನ ಹೆಸರು ವರ್ಷ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ವಿಜ್ಞಾನ ಹೆಸರು ಏನೆಂದರೆ ಏರ್ ಕೂಲರ್ ಮಾಡಿದ್ದೇನೆ. ಓಕೆ, ತೋರಿಸಿ. ಭಾಳ ಇಪ್ಪತ್ತು ಆಯ್ತಪ್ಪ ಇಲ್ಲಿ. ಮೇಡಮ್ ನಮಸ್ತೆ, ತಾವು ರಾಕೆಟ್? ನನ್ನ ಹೆಸರು ವೈಷ್ಣವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ರಾಕೆಟ್ ಮಾಡಿದ್ದೇನೆ. ರಾಕೆಟ್ ಗಗನಕ್ಕೇರುವ ಶಕ್ತಿಶಾಲಿ ವಾಹನವಾಗಿದೆ. ರಾಕೆಟ್ ಕಾರು ವಿಮಾನಗಳಿಗಿಂತ ವೇಗವಾಗಿ ಚಲಿಸುತ್ತದೆ. ನಮಸ್ತೆ, ನನ್ನ ಹೆಸರು ಮೋನಿಕಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಬಂದ್ಬಿಟ್ಟು ಪರಿಸರದ ಬಗ್ಗೆ. ಇದು ಶುದ್ಧ ಪರಿಸರ, ಇದು ಮಾಲಿನ್ಯ ಪರಿಸರ. ಶುದ್ಧ ಪರಿಸರದಲ್ಲಿ ಮಣ್ಣು, ಗಾಳಿ, ನೀರು, ಪರಿಸರ ಎಲ್ಲ ಶುದ್ಧವಾಗಿರುತ್ತೆ. ಮಾಲಿನ್ಯ ಪರಿಸರದಲ್ಲಿ ವಾಯು ಮಾಲಿನ್ಯ ಆಗುತ್ತೆ, ಮತ್ತು ಜಲ ಮಾಲಿನ್ಯ ಆಗುತ್ತೆ, ಗಿಡ ಮರಗಳೆಲ್ಲ ಕಡಿದು ಪರಿಸರ ಮಾಲಿನ್ಯ ಆಗುತ್ತೆ. ಇದು ಬಂದ್ಬಿಟ್ಟು ಗಾಳಿಯನ್ನು ಉತ್ಪಾದಿಸುವ ಇದು. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಸೌಮ್ಯ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಒಂದು ಪ್ರಾಜೆಕ್ಟ್ ಅಂದರೆ ಸೌರಮಂಡಲ. ಸೌರಮಂಡಲದಲ್ಲಿ 8 ಗ್ರಹಗಳಿರುತ್ತವೆ. ಯಾವುವು ಎಂದರೆ ಇದು ಬುಧ ಗ್ರಹ, ಇದು ಶುಕ್ರ ಗ್ರಹ, ಇದು ಭೂಮಿ, ಆ್ಯಂಡ್ ಇದು ಗುರುಗ್ರಹ, ಇದು ಮಂಗಳ ಗ್ರಹ, ಇದು ಶನಿ ಗ್ರಹ, ಇದು ಯುರಾನಸ್, ಇದು ನೆಪ್ಚೂನ್. ಇದ್ಯಾವ ಗ್ರಹ ಅಂತ ಹೇಳಿದರೆ ಪ್ಲೂಟೋ ಗ್ರಹ. ಗಿರೀಶ್ ಅವರೆಲ್ಲ ನಮ್ಮ ಕ್ಲಾಸ್ ಇದ್ದಾಗ ಇದು ಇತ್ತು, 9 ಗ್ರಹಗಳಿದ್ದವು. ಇದು ಒಂದು ಗ್ರಹ ಆಗಬೇಕು ಅಂದರೆ ಅದು ಸೂರ್ಯನ ಸುತ್ತರಿದ್ರೆ ಮಾತ್ರ ಒಂದು ಗ್ರಹ ಆಗುತ್ತೆ. ಇದು ಸೂರ್ಯನ ಸುತ್ತರಿತಿದ್ದಿಲ್ಲ. ಅದಕ್ಕೆ ಇದನ್ನು ಗ್ರಹ ಪಟ್ಟಿಯಿಂದ ವಿಜ್ಞಾನಿಗಳು ಪರಿಶೀಲನೆ ಮಾಡಿ ಗ್ರಹ ಪಟ್ಟಿಯಿಂದ ತೆಗೆದಾಕಿದ್ರು. ಅತ್ಯಂತ ಸುಂದರವಾದ ಗ್ರಹ ಎಂದರೆ ಶನಿ ಗ್ರಹ. ಅತ್ಯಂತ ಕೆಂಪು ಗ್ರಹ ಎಂದರೆ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ. ಅತ್ಯಂತ ದೊಡ್ಡ ಗ್ರಹ ಬಂದ್ಬಿಟ್ಟು ಗುರುಗ್ರಹ. ಇದು ನಮ್ಮ ಭೂಮಿ, ಇದು ಸೂರ್ಯ, ಇದು ಕ್ಷುದ್ರ ಗ್ರಹಗಳು, ಇವು ನಕ್ಷತ್ರಗಳು. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ವಿದ್ಯಾಸಾಗರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಸ್ಟೆಥೋಸ್ಕೋಪ್ ಬಗ್ಗೆ ಮಾತನಾಡುತ್ತಿದ್ದೇನೆ. ಸ್ಟೆಥೋಸ್ಕೋಪ್ ಎಂಬುದು ವೈದ್ಯರು ಎದೆಯ ಬಡಿತವನ್ನು ಮತ್ತು ಶ್ವಾಸಕೋಶದ ಶಬ್ದಗಳನ್ನು ಕೇಳಲು ಬಳಸುವ ಅತ್ಯಗತ್ಯ ವೈದ್ಯಕೀಯ ಸಾಧನವಾಗಿದೆ. ಇದನ್ನು ಹೆಚ್ಚಾಗಿ ರೋಗಿಯ ಎದೆಯ ಮೇಲೆ ಅಥವಾ ಹೊಟ್ಟೆಯ ಮೇಲೆ ಇಟ್ಟು ಪರಿಶೀಲಿಸಲು ಬಳಸಲಾಗುತ್ತದೆ. ತಾವು ಕೆಳಗಡೆಗೆ ಬ್ಲಡ್ ಚೆಕ್ ಮಾಡುವಂಥದ್ದನ್ನ ಟೇಬಲ್ ಮೇಲೆ ಇಡುವಂಥದ್ದಾಗಿದೆ. ಇದು ಬ್ಲಡ್ ಟೆಸ್ಟ್ ಶುಗರ್ ಟೆಸ್ಟ್ ಮಾಡೋದು ಅಂತ. ಶುಗರ್ ಟೆಸ್ಟ್ ಮಾಡಬಹುದು. ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹಗಳನ್ನು ಶುಗರ್ ಟೆಸ್ಟ್. ಮಾತಾಡ್ಕೊಂತ ಮಾಡಿ. ಏನಪ್ಪ ಸಿರಂಜು? ನಮಸ್ತೆ, ನನ್ನ ಹೆಸರು ಕವನ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವುದು ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹೇಗೆ ಸಂಭವಿಸುತ್ತದೆ ಎಂದು. ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಗ್ರಹಣಗಳು ಸಂಭವಿಸುತ್ತದೆ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ತನ್ವಿಯಸ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೀರನ್ನು ಹೇಗೆ ಶುದ್ಧೀಕರಿಸುವುದು ಎಂದು ಹೇಳುತ್ತಿದ್ದೇನೆ. ಮೊದಲಿನಲ್ಲಿ ಇಡ್ಲಿ ಇದೆ ಹಾಗೂ ಇದರಲ್ಲಿ ಕಲ್ಲು ಉಂಟು. ಇದರಲ್ಲಿ
ಮರಳಿದೆ. ಆದ ನಂತರ ಇಲ್ಲಿ ಹತ್ತಿ ಇದೆ. ಇದು ಕೆಟ್ಟ ನೀರನ್ನು ಇಡ್ಲಿಯಲ್ಲಿ ಹಾಕಿದಾಗ ಸಣ್ಣ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಹೀರಿಕೊಳ್ಳುತ್ತೆ. ಇದರ ನಂತರ ಕಲ್ಲಿನಲ್ಲಿ ಇದಕ್ಕಿಂತ ಸಣ್ಣ ಸೂಕ್ಷ್ಮ ಕೀಟಗಳು ಹೀರಿಕೊಳ್ಳುತ್ತದೆ. ಆನಂತರ ಮರಳಿನಲ್ಲಿಯೂ ಹೀರಿಕೊಳ್ಳುತ್ತದೆ. ಹತ್ತಿಯಲ್ಲಿ ಬಂದಾಗ ಈ ನೀರು ಶುದ್ಧೀಕರಣವಾಗುತ್ತದೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಗೌತಮಿ. ನಾನು ಶುದ್ಧ ಪರಿಸರ ವಾಯು ಮಾಲಿನ್ಯವನ್ನು ಹೇಗೆ ಇದು ಮಾಡೋದು ಅಂತ ಹೇಳಿದೆ. ಪರಿಸರವು ನಮ್ಮ ಜೀವನದ ಮೂಲಭೂತ ಅಂಶವಾಗಿದೆ. ನಾವು ಪರಿಸರವನ್ನು ಉಳಿಸಲು ಕ್ರಮ ತೆಗೆದುಕೊಳ್ಳಬೇಕು. ವಾಯು ಮಾಲಿನ್ಯ ಇದು ಮನುಷ್ಯರಿಗೂ ಪ್ರಾಣಿಗಳಿಗೂ ಮತ್ತು ಪಕ್ಷಿಗಳಿಗೂ ಹಾನಿಯನ್ನುಂಟು ಮಾಡುತ್ತದೆ. ನಮಸ್ತೆ ಎಲ್ಲರಿಗೂ. ನಮ್ಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಸ್ವಾಗತ. ನನ್ನ ಹೆಸರು ಪ್ರಜ್ಞಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಭಾರತೀಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಮಾಡಿರುವುದು ಮೈಕ್ರೋಸ್ಕೋಪ್. ಇದನ್ನು ಕನ್ನಡದಲ್ಲಿ ಸೂಕ್ಷ್ಮದರ್ಶಕ ಎಂದು ಕರೆಯುತ್ತಾರೆ. ಇದರಲ್ಲಿ ಸಣ್ಣ ಸಣ್ಣ ವಸ್ತುಗಳನ್ನು, ಕಣ್ಣಿಗೆ ಕಾಣದ ವಸ್ತುಗಳನ್ನು ನೋಡಲು ಇದನ್ನು ಬಳಸುತ್ತಾರೆ. ಇದನ್ನು ಕಂಡುಹಿಡಿದವರು 12ನೇ ಶತಮಾನದಲ್ಲಿ ಗೆಲಿಲಿಯೋ ಗೆಲಿಲಿ ಎಂಬವರು ಇದನ್ನು ಕಂಡುಹಿಡಿದರು. ನನ್ನ ಹೆಸರು ಮನ್ವಿತಾ. ಮೇಲೆ ಎತ್ತಿದಾಗ ನೀರು ಬರುವುದಿಲ್ಲ, ತಳಗೆ ಇದ್ದಾಗ ನೀರು ಬರುತ್ತದೆ. ಯಾಕೆ ಬರುತ್ತೆ? ಯಾಕೆಂದರೆ ಅದರಲ್ಲಿ ಗಾಳಿ ಇರುತ್ತದೆ. ಈಗ ಕೆಳಗೆ ಒತ್ತಿದಂಗೆ ನೀರು ಬರ್ತಾ ಹೋಗ್ತದೆ, ಹೌದಲ್ಲ? ಮೇಲೆ ಎತ್ತಿದಾಗ ನೀರು ಬರುತ್ತೆ. ಪ್ರೆಷರ್ ಏನಾಗ್ತೈತೆ ಅದಕ್ಕೆ ಒತ್ತುತ್ತಾ ಇದೆ.